ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗುರುರಾಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಶಕ್ತಿಶಾಲಿಯಾದ 3 ಗುರುವಾರಗಳ ವೃತ ಹಾಗೂ ಪೂಜೆ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ಸಿಗುವುದಿಲ್ಲ. ಕೆಲವರಿಗೆ ಕೆಲಸ ಸಿಗುವುದಿಲ್ಲ, ಕೆಲವರಿಗೆ ಮದುವೆ ವಿಳಂಬವಾಗುತ್ತದೆ, ಇನ್ನು ಕೆಲವರಿಗೆ ಮನೆಯಲ್ಲಿ ಸದಾ ಜಗಳ, ಅಶಾಂತಿ, ಆರೋಗ್ಯ ಸಮಸ್ಯೆಗಳು, ಸಾಲದ ತೊಂದರೆ, ಹಣಕಾಸಿನ ಕಷ್ಟ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಆ ಸಮಯದಲ್ಲಿ ನಾವು ದೇವರ ಶರಣಾಗುತ್ತೇವೆ. ಅದರಲ್ಲೂ ಗುರುರಾಯರ ಭಕ್ತಿಯಿಂದ ಪೂಜೆ ಮಾಡಿದರೆ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ನಡೆಯುತ್ತವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಜೀವಂತ ದೈವ ಎಂದು ಭಕ್ತರು ನಂಬುತ್ತಾರೆ. ಯಾರು ನಿಜವಾದ ಭಕ್ತಿಯಿಂದ ರಾಯರನ್ನು ನೆನೆಸಿಕೊಳ್ಳುತ್ತಾರೋ ಅವರ ಕಷ್ಟವನ್ನು ರಾಯರು ಖಂಡಿತವಾಗಿಯೂ ಕಡಿಮೆ ಮಾಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನೀವು ಕೂಡ ಜೀವನದಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಕಾರ್ಯ ಸಿದ್ಧಿಯಾಗಬೇಕು ಅಂತ ಅಂದುಕೊಂಡಿದ್ದರೆ ಈ 3 ಗುರುವಾರಗಳ ವೃತವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬಹುದು. 3 ಗುರುವಾರ ಮಾಡಿದ್ರೂ ನಡೆಯುತ್ತೆ, 3 ದಿವಸ ಮಾಡಿದ್ರೂ ಸಹಿತ ನಡೆಯುತ್ತೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈ ವೃತವನ್ನು ಭಯದಿಂದ ಅಥವಾ ಅನುಮಾನದಿಂದ ಮಾಡಬಾರದು. ಇದು ಫಲ ಕೊಡುತ್ತಾ ಕೊಡೋದಿಲ್ವಾ ಅನ್ನೋ ಮನಸ್ಸಿನಿಂದ ಮಾಡಿದರೆ ಪೂರ್ಣ ಫಲ ಸಿಗುವುದಿಲ್ಲ. ನಾವು ಯಾವ ದೇವರನ್ನು ಪೂಜೆ ಮಾಡುತ್ತೇವೋ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ರಾಯರೇ, ನೀವು ನನ್ನ ಕೈ ಬಿಡಲ್ಲ ಅನ್ನೋ ಭಾವನೆಯಿಂದ ವೃತವನ್ನು ಆರಂಭಿಸಬೇಕು. ಇನ್ನು ಈ ವೃತವನ್ನು ಯಾರೆಲ್ಲ ಮಾಡಬಹುದು ಅಂತ ನೋಡೋದಾದರೆ, ಹೆಣ್ಣು ಮಕ್ಕಳು, ಗಂಡಸರು, ಮದುವೆಯಾದವರು, ಮದುವೆಯಾಗದವರು, ವಿದ್ಯಾರ್ಥಿಗಳು, ಉದ್ಯೋಗ ಹುಡುಕುತ್ತಿರುವವರು, ಮನೆಯ ಒಳಿತಿಗಾಗಿ ಪ್ರಾರ್ಥನೆ ಮಾಡುವವರು ಎಲ್ಲರೂ ಸಹಿತ ಈ ವೃತವನ್ನು ಮಾಡಬಹುದು. ಹೆಣ್ಣು ಮಕ್ಕಳು ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ನಿಮ್ಮ ಮಾಸಿಕ ಚಕ್ರ ಮುಗಿದ ನಂತರ ಬರುವ ಗುರುವಾರದಿಂದ ಈ ವೃತ ಆರಂಭಿಸಿದರೆ ತುಂಬ ಒಳ್ಳೆಯದು. ಯಾಕಂದರೆ ಈ ವೃತ 3 ವಾರ ನಡೆಯುತ್ತದೆ. ಮಧ್ಯದಲ್ಲಿ ಪೂಜೆ ನಿಲ್ಲಬಾರದು ಅನ್ನೋ ಕಾರಣಕ್ಕೆ ಹೀಗೆ ಹೇಳುತ್ತಿದೆ. ಗಂಡಸರು ಯಾವ ಗುರುವಾರ ಬೇಕಾದರೂ ಆರಂಭಿಸಬಹುದು. ಇನ್ನು ಈ ವೃತವನ್ನು ಯಾವ ಕಾರಣಕ್ಕಾಗಿ ಮಾಡಬಹುದು ಅಂದರೆ, ಕೆಲಸ ಸಿಗಬೇಕು ಅಂತ, ಮದುವೆ ಬೇಗ ಆಗಬೇಕು ಅಂತ, ಮನೆ ಕಟ್ಟಬೇಕು ಅಂತ, ಸಾಲ ತೀರಬೇಕು ಅಂತ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು ಅಂತ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತ, ಅಥವಾ ಆರೋಗ್ಯ ಸುಧಾರಿಸಬೇಕು ಅಂತ, ಹೀಗೆ ಯಾವುದಾದರೂ ಒಳ್ಳೆಯ ಕಾರಣಕ್ಕಾಗಿ ಈ ವೃತವನ್ನು ಮಾಡಬಹುದು. ಆದರೆ ಯಾರಿಗಾದರೂ ಕೆಡಕು ಆಗಲಿ ಅನ್ನೋ ಉದ್ದೇಶದಿಂದ ಈ ವೃತ ಮಾಡಬಾರದು. ರಾಯರು ಸದಾ ಧರ್ಮದ ಮಾರ್ಗದಲ್ಲಿರುವವರನ್ನು ಆಶೀರ್ವದಿಸುತ್ತಾರೆ. ಇನ್ನು ಪೂಜೆಗೆ ಬೇಕಾಗುವ ಸಾಮಗ್ರಿಗಳ ಬಗ್ಗೆ ತಿಳಿಯೋಣ. ಮೊದಲು ಒಂದು ಮಣೆ ಬೇಕಾಗುತ್ತದೆ. ರಾಯರ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನೇ ಬಳಸಬಹುದು. 2 ದೀಪಗಳು ಬೇಕು. ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚುವುದು ತುಂಬ ಶ್ರೇಷ್ಠ. ತುಪ್ಪದ ದೀಪ ಹಚ್ಚಿದರೆ ಮನೆಯಲ್ಲಿ ಪವಿತ್ರ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ ಎಲ್ಲರಿಗೂ ತುಪ್ಪದ ದೀಪ ಹಚ್ಚಲು ಅನುಕೂಲ ಇರುವುದಿಲ್ಲ. ಅಂಥವರು ಸಾಮಾನ್ಯ ಎಣ್ಣೆ ದೀಪ ಹಚ್ಚಿದರೂ ಪರವಾಗಿಲ್ಲ. ರಾಯರು ನೋಡುವುದು ನಮ್ಮ ಭಕ್ತಿ ಮತ್ತು ಶ್ರದ್ಧೆ. ಇದರ ಜೊತೆಗೆ 2 ತೆಂಗಿನಕಾಯಿಗಳು ಬೇಕಾಗುತ್ತವೆ. ಸಿಪ್ಪೆ ಇರುವ ತೆಂಗಿನಕಾಯಿ ಸಿಕ್ಕಿದರೆ ತುಂಬ ಒಳ್ಳೆಯದು. ಯಾಕಂದರೆ ಅದನ್ನು 3 ವಾರಗಳ ಕಾಲ ಇಡಬೇಕಾಗುತ್ತದೆ. ಸಾಮಾನ್ಯ ತೆಂಗಿನಕಾಯಿ ಬೇಗ ಹಾಳಾಗುವ ಸಾಧ್ಯತೆ ಇರುತ್ತದೆ. ಆದರೆ ಸಿಪ್ಪೆ ಇರುವ ತೆಂಗಿನಕಾಯಿ ಸಿಗದಿದ್ದರೆ ಚಿಂತೆ ಬೇಡ. ಮನೆಯಲ್ಲಿ ಅಡುಗೆಗೆ ಬಳಸುವ ಸಾಮಾನ್ಯ ತೆಂಗಿನಕಾಯಿಯನ್ನೇ ಬಳಸಬಹುದು. ಇನ್ನು ಗಂಧ, ತುಳಸಿ ಎಲೆ ಅಥವಾ ತುಳಸಿ ಮಾಲೆ ಬೇಕಾಗುತ್ತದೆ. ರಾಯರಿಗೆ ತುಳಸಿ ತುಂಬ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಗೆ ತುಳಸಿ ಇಷ್ಟವೋ ಹಾಗೆಯೇ ರಾಯರಿಗೂ ಕೂಡ ತುಳಸಿ ಪ್ರಿಯವಾಗಿದೆ. ಇನ್ನು ಪೂಜೆ ಮಾಡುವ ವಿಧಾನ ಹೇಗೆ ಅಂದರೆ, ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಂತರ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ರಾಯರ ಫೋಟೋ ಇಡುವ ಜಾಗದಲ್ಲಿ ರಂಗೋಲಿ ಹಾಕಿ, ಆಮೇಲೆ ಮನೆಯ ಮೇಲೆ ಒಂದು ತಟ್ಟೆ ಇಟ್ಟು ಅದರ ಮೇಲೆ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು. ರಾಯರಿಗೆ ಗಂಧ ಹಚ್ಚಿ ತುಳಸಿ ಅರ್ಪಿಸಬೇಕು. ಹಳದಿ ಹೂಗಳು ಇದ್ದರೆ ಅದನ್ನು ಅರ್ಪಿಸಬಹುದು. ರಾಯರಿಗೆ ಹಳದಿ ಬಣ್ಣದ ಹೂಗಳು ಕೂಡ ಪ್ರಿಯವಾದವು. ನಂತರ ಮನೆಯ 2 ಬದಿಯಲ್ಲಿ 2 ತೆಂಗಿನಕಾಯಿಗಳನ್ನು ಇಡಿ. ಆಮೇಲೆ 2 ದೀಪಗಳನ್ನು ರಾಯರ ಕಡೆ ಮುಖ ಮಾಡಿ ಹಚ್ಚಿ. ಸ್ನೇಹಿತರೆ, ದೀಪವನ್ನು ಯಾವಾಗಲೂ ರಾಯರ ಕಡೆ ಮುಖ ಮಾಡಿ ಹಚ್ಚಬೇಕು. ನಮ್ಮ ಕಡೆ ಮುಖ ಮಾಡಿ ಹಚ್ಚಬಾರದು. ದೀಪ ಹಚ್ಚಿದ ನಂತರ ಮನಸ್ಸಿನಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ರಾಯರ ಮುಂದೆ ಹೇಳಿಕೊಳ್ಳಿ. ಯಾರಿಗೂ ಹೇಳಲಾಗದ ನೋವು ಇದ್ದರೂ ರಾಯರ ಮುಂದೆ ಹೇಳಬಹುದು. ರಾಯರೇ, ನನ್ನ ಜೀವನದಲ್ಲಿ ಈ ಸಮಸ್ಯೆ ಇದೆ, ನೀವು ಇದನ್ನು ಸರಿಪಡಿಸಬೇಕು ಅಂತ ಮನಸ್ಸು ಬಿಚ್ಚಿ ಪ್ರಾರ್ಥನೆ ಮಾಡಿ. ಆಮೇಲೆ ಈ ಮಹಾಮಂತ್ರವನ್ನು ಜಪಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ.
ಈ ಮಂತ್ರವನ್ನು 3 ಬಾರಿ, 5 ಬಾರಿ, 11 ಬಾರಿ ಅಥವಾ ಸಾಧ್ಯವಾದರೆ 21 ಬಾರಿ ಜಪಿಸಬಹುದು. ಆದರೆ ಜಪಿಸುವಾಗ ಮನಸ್ಸು ಶಾಂತವಾಗಿರಬೇಕು. ಬೇರೆ ಆಲೋಚನೆ ಇಲ್ಲದೆ ರಾಯರನ್ನು ನೆನಪಿಸಿಕೊಳ್ಳಿ. ಮಂತ್ರ ಜಪದ ನಂತರ ಸ್ವಲ್ಪ ಸಮಯ ರಾಯರ ಮುಂದೆ ಕುಳಿತು ಧ್ಯಾನ ಮಾಡಬಹುದು. ರಾಯರ ಹೆಸರು ಜಪ ಮಾಡಬಹುದು. ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಿನ ಬಳಿ 2 ದೀಪ ಹಚ್ಚಬೇಕು. ಅದು ಸಾಮಾನ್ಯ ಎಣ್ಣೆ ದೀಪವಾದರೂ ಸಾಕು. ಇದೇ ರೀತಿಯಲ್ಲಿ ಮುಂದಿನ 2 ಗುರುವಾರಗಳಲ್ಲೂ ಪೂಜೆ ಮಾಡಬೇಕು. 3ನೇ ಗುರುವಾರ ವಿಶೇಷ ಪೂಜೆ ಮಾಡಬೇಕು. ಆ ದಿನ ಸಿಹಿ ನೈವೇದ್ಯ ತಯಾರಿಸಬೇಕು. ಪಾಯಸ, ಶಿರಾ, ಕೇಸರಿ ಬಾತ್ ಅಥವಾ ಮನೆಯಲ್ಲಿ ಸಾಧ್ಯವಾದ ಸಿಹಿ ಮಾಡುವುದು. ಮೊದಲ ದಿನ ಇಟ್ಟಿದ್ದ ತೆಂಗಿನಕಾಯಿಯನ್ನೇ ಒಡೆದು ಅದರ ಬಳಕೆ ಮಾಡಬೇಕು. ಆಮೇಲೆ ರಾಯರಿಗೆ ನೈವೇದ್ಯ ಸಮರ್ಪಿಸಿ ಮತ್ತೊಮ್ಮೆ ಪೂಜೆ ಮಾಡಬೇಕು. ನಂತರ ಆ ಪ್ರಸಾದವನ್ನು ಹಸುವಿಗೆ ಕೊಟ್ಟರೆ ತುಂಬ ಶ್ರೇಷ್ಠ. ಹಸು ಸಿಗದಿದ್ದರೆ ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಅಥವಾ ನಿರ್ಗತಿಕರಿಗೆ ಕೊಡಬಹುದು. ಸಾಧ್ಯವಾದರೆ ಆ ದಿನ ರಾಯರ ಮಠ ಅಥವಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು 3 ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಬೇಕು. ಸ್ನೇಹಿತರೆ, ಕೆಲವರಿಗೆ 3ನೇ ವಾರದೊಳಗೆ ಫಲ ಸಿಗಬಹುದು. ಇನ್ನೂ ಕೆಲವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಆದರೆ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ರಾಯರು ಸರಿಯಾದ ಸಮಯದಲ್ಲಿ ಖಂಡಿತ ಕರುಣೆ ತೋರುತ್ತಾರೆ. ಆದ್ದರಿಂದ ಸದಾ ನಂಬಿಕೆ ಮತ್ತು ಭಕ್ತಿ ಇಟ್ಟು ಈ ವ್ರತವನ್ನು ಮಾಡಿ. ರಾಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಭಕ್ತಿಮಯ ವಿಡಿಯೋಗಳಿಗಾಗಿ ನಮ್ಮ ತೃಪ್ತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.